ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಭಕ್ತ ಕಾರ್ಯ ಕಲ್ಪದ್ರುಮ ಗುರು ಸಾರ್ವಭೌಮ ಶ್ರೀಮದ್ ರಾಜಾಧಿರಾಜ ಯೋಗಿರಾಜ ತ್ರಿಭುವನಾನಂದ ಅದ್ವೈತ ಅಭೇದ ನಿರಂಜನ ನಿರ್ಗುಣ ನಿರಾಲಂಬ ಪರಿಪೂರ್ಣ ಸದೋದಿತ ಸಕಲ ಮತ ಸ್ಥಾಪಿತ ಸದ್ಗುರು ಶ್ರೀ ಮಾಣಿಕ ಪ್ರಭು ಮಹಾರಾಜ್ ಕಿ ಜೈ. ಶ್ರೋತೃಗಳಿಗೆ ಹಂಸಕವಿ ವಿರಚಿತ ಶ್ರೀ ದತ್ತ ಭಾಗವತದ 6ನೇ ಭಾಗ ಉತ್ತರಕಾಂಡ ಚತುರ್ಥ ಸ್ಕಂದ ಚತುರ್ಥ ದತ್ತಾವತಾರಿ ಶ್ರೀ ಮಾಣಿಕ ಪ್ರಭುಗಳ ಪರ್ಯಟನ ಪ್ರಸಂಗಗಳ ಮುಂದಿನ 3ನೇ ಭಾಗದಲ್ಲಿ ಮೈಲಾರದಲ್ಲಿ ಪ್ರಭುವಿನ ಪ್ರಸಂಗಗಳು ಹಾಗೂ ವೆಂಕಮ್ಮಳ ಶಿಷ್ಯತ್ವದ ಪ್ರಸಂಗವೆಂಬ 8ನೇ ಅಧ್ಯಾಯಕ್ಕೆ ಸ್ವಾಗತ. ಓಂ ದತ್ತಾಯ ನಮಃ. ಪ್ರಭುಗಳು ಹಲವು ದಿನಗಳ ಬಳಿಕ ಅಂದರೆ ಮಾರ್ಗಶಿರ ಮಾಸದಲ್ಲಿ ಮೈಲಾರಕ್ಕೆ ಹೊರಟರು. ಮೈಲಾರವು ಬಹು ಪುರಾತನ ಹಾಗೂ ಮಹಾತ್ಮ್ಯವುಳ್ಳ ಸ್ಥಳವಾಗಿದ್ದು, ಈ ಹಿಂದೆ ಹೇಳಿದಂತೆ ಮಣಿಮಲ್ಲಾಸುರ ಎಂಬ ರಾಕ್ಷಸನ ಉಪಟಳದಿಂದಾಗಿ ಸಪ್ತ ಋಷಿಗಳು ಶಿವನಲ್ಲಿಗೆ ಮೊರೆಹೋಗಲು ಶಿವನು ಮಲ್ಹಾರಿ ಅಂದರೆ ಮಾರ್ತಾಂಡನಾಗಿ ಅವತರಿಸಿ ಅವರನ್ನು ಸಂಹರಿಸಿ ಅಂದರೆ ಆ ರಾಕ್ಷಸನನ್ನು ಸಂಹರಿಸಿ ಸಪ್ತ ಋಷಿಗಳ ತಪಸ್ಸಿಗೆ ಅನುಕೂಲ ಮಾಡಿಕೊಡುವನು. ಆಗ ಋಷಿಗಳು ಶಿವನನ್ನು ಕುರಿತು, ಹೇ ಮಾರ್ತಾಂಡ ಭೈರವನೇ, ನೀನು ಭಕ್ತೋದ್ಧಾರಕ್ಕಾಗಿ ಇಲ್ಲೇ ನಿಲ್ಲೆಂದು ಪ್ರಾರ್ಥಿಸಿದರು. ಹೀಗೆ ಆ ಋಷಿಮುನಿಗಳ ಪ್ರಾರ್ಥನೆಯಂತೆ ಅವನು ಎಂದಿಗೂ ಮೈಲಾರದಲ್ಲಿ ನಿಂತುಕೊಳ್ಳುವನು. ಇದನ್ನು ದಕ್ಷಿಣ ಕಾಶಿ ಅಂತಲೂ ಕರೆಯುವುದುಂಟು. ಶ್ರೀ ಮಲ್ಹಾರಿ ಮಹಾತ್ಮೆಯಲ್ಲಿ ಈ ಕ್ಷೇತ್ರ ಮಹಿಮೆಯನ್ನು ಕುರಿತು ವಿವರವಾಗಿ ಹೇಳಲಾಗಿದೆ. ಇಂತಹ ಅವರ್ಣೀಯವಾದ ಪವಿತ್ರ ಕ್ಷೇತ್ರಕ್ಕೆ ಪ್ರಭುಗಳು ಆಗಮಿಸುವರು. ಪ್ರತಿ ವರ್ಷ ಮಾರ್ಗಶೀರ್ಷ ಶುದ್ಧ ಷಷ್ಠಿಗೆ ಇಲ್ಲಿ ಜಾತ್ರೆ ನಡೆಯುತ್ತದೆ. ಪ್ರಭುಗಳ ಆಗಮನದ ನಿಮಿತ್ತ ಜಾತ್ರೆಗೆ ಮತ್ತೆ ಹೆಚ್ಚಿನ ಮೆರಗು ಬರುವುದು. ಪ್ರಭುಗಳು ಖಂಡೇರಾಯನ ಪೂಜೆ ಮಾಡಿ ಮುಂದೆ ಅಲ್ಲೇ ಇರಹತ್ತಿದರು. ಇವರ ಆಗಮನದಿಂದಾಗಿ ದಿನಾಲೂ ಇಲ್ಲಿಗೆ ಹಿಂಡು ಹಿಂಡಾಗಿ ಜನ ಬರಹತ್ತಿತು. ನಾನಾ ಪ್ರಕಾರದ ಹಾರ ತುರಾಯಿಗಳು, ಪೇಡೆ, ಕವೆ ಮುಂತಾದ ತಿನ್ನುವ ಪದಾರ್ಥಗಳು ಪ್ರಭುವಿನ ಮುಂದೆ ರಾಶಿ ರಾಶಿಯಾಗಿ ಬೀಳಹತ್ತಿದವು. ಹಣವಂತೂ ಲೆಕ್ಕಕ್ಕಿಲ್ಲ. ಆದರೆ ಅದೆಲ್ಲ ಪ್ರಭುಗಳು ಅಂದಂದಿಗೆ ಹಂಚಿಬಿಡುತ್ತಿದ್ದರು. ಎಲ್ಲರೂ ಪ್ರಭುದರ್ಶನದಿಂದ ತಿರುಗಿ ಹೋಗುವಾಗ ಅವರ ಕೈಯಿಂದಲೇ ಏನಾದರೂ ಪ್ರಸಾದ ತೆಗೆದುಕೊಂಡು ಹೋಗುತ್ತಿದ್ದರು. ಹೀಗಿರಲು ಮುಂದೊಂದು ದಿನ ಪ್ರಭುವಿನಿಂದ ಪ್ರಸಾದವನ್ನು ಪಡೆದುಕೊಂಡು ಹೋಗುವವರ ಗುಂಪಿನಲ್ಲಿ ಕೋಮಟಿಗ ಸ್ತ್ರೀಯೋರ್ವಳು ಅಲ್ಲಿಗೆ ಬಂದಳು. ಅವಳು ವಿಧವೆಯಾಗಿದ್ದಳು. ಪ್ರಭುವಿನಲ್ಲಿಗೆ ಬಂದ ಅವಳು ಒಂದು ಮೂಲೆಯಲ್ಲಿ ಕುಳಿತುಕೊಂಡಳು. ಅಷ್ಟೇ ಅಲ್ಲದೆ ಅವಳು ತದೇಕ ಚಿತ್ತದಿಂದ ಪ್ರಭುವಿನ ಸಗುಣ ಸ್ವರೂಪವನ್ನೇ ನೋಡುತ್ತಿದ್ದಳು. ಎಲ್ಲರೂ ಹೋದ ಮೇಲೆ ಪ್ರಭುವಿನ ಶಿಷ್ಯನೋರ್ವನು ಅವಳನ್ನು ಕರೆದು ಅವಳಿಗೂ ಪ್ರಭುವಿನಿಂದ ಪ್ರಸಾದ ಕೊಡಿಸಿದನು. ಪ್ರಭುವಿನಿಂದ ಪಡೆದ 2 ಖಾರೀಕನ್ನು ಕೈಯಲ್ಲಿ ಹಿಡಿದುಕೊಂಡು ಅವಳು ಹೊರಗೆ ಬಂದಳು. ಆದರೆ ಎಲ್ಲಿಗೆಂದು ಹೋಗುವುದು? ಮುಂದೆ ಹೋದರೆ ಹಾವು, ಹಿಂದಕ್ಕಾದರೆ ಕಾವು, ನಡುವೆ ಮುಳ್ಳಿನ ನೋವು ಎಂಬಂತಾಗಿತ್ತು ಅವಳ ಪರಿಸ್ಥಿತಿ. ಗಂಡನು ಆಗಲೇ ವಿಧಿವಶನಾಗಿದ್ದ. ಅತ್ತ ತಂದೆ ತಾಯಿಗಳು ಬಹು ಹಿಂದೆಯೇ ನೀರಿನಲ್ಲಿ ಮುಳುಗಿ ಸತ್ತಿದ್ದರು. ಅವಳಿಗೆ ಈಗ ಜಗತ್ತೇ ಶೂನ್ಯವಾಗಿತ್ತು. ಆಕೆಗೆ ಈ ಪ್ರಪಂಚದಲ್ಲಿ ತನ್ನವರೆನ್ನುವವರು ಯಾರೂ ಕೂಡ ಇರಲಿಲ್ಲ. ಯಾವ ದಾರಿಯೂ ಕಾಣದಾಗಿ ಅವಳು ಪುನಃ ಪ್ರಭುವಿನ ಹತ್ತಿರ ಬರುವಳು. ಪ್ರಭುಗಳು ಮತ್ತೆ ಅವಳಿಗೆ ಪ್ರಸಾದ ಕೊಟ್ಟು, ಹೇ ಸ್ತ್ರೀಯೇ, ನೀನು ಮೇಲಿಂದ ಮೇಲೆ ಏಕೆ ಬರುತ್ತಿರುವೆ? ನಿನಗೆ ಪ್ರಸಾದ ಸಿಕ್ಕರು ನೀನು ನಿನ್ನ ಊರಿಗೆ ಏಕೆ ಹೋಗುವುದಿಲ್ಲ ಎಂದು ಹೇಳಲು, ಆಗ ಅವಳು, ಮಹಾರಾಜ, ನನ್ನ ಊರು ಯಾವುದಿದೆ ಎಂದೇ ನನಗೆ ಗೊತ್ತಿಲ್ಲ. ಈ ತಮ್ಮ ಪಾವನ ಚರಣಗಳ ಹೊರತು ಸರ್ವ ಜಗತ್ತು ನನಗೆ ಶೂನ್ಯವಾಗಿ ಭಾಸವಾಗುತ್ತಿದೆ. ತಮ್ಮ ಚರಣ ಬಿಟ್ಟು ನಾನು ಇನ್ನೆಲ್ಲಿಯೂ ಹೋಗಲಾರೆ ಎಂದು ನುಡಿಯಲು ಅವಳ ಕಣ್ಣೀರು ಧಾರೆಯಾಗಿ ಹರಿಯಹತ್ತಿದವು. ಆಗ ಮತ್ತೆ ಪ್ರಭುಗಳು, ಅಮ್ಮ, ನೀನಿನ್ನೂ ತರುಣಿ. ನಮ್ಮ ಹತ್ತಿರ ನಾನಾ ಪ್ರಕಾರದ ಜನರು ಬರುವರು. ನಮ್ಮ ಸಹವಾಸದಲ್ಲಿ ನಿನಗೆ ಬಹಳ ಕಷ್ಟವಾದೀತು. ಈಗಲೇ ನೀನು ಎಲ್ಲಿಗಾದರೂ ಹೊರಟು ಹೋಗು ಎನ್ನಲು ಆಕೆಯು ಮತ್ತೆ ಪ್ರಭುವನ್ನು ಕುರಿತು, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ಎನಗೆ ಮತ್ಯಾರೂ ಇಲ್ಲವಯ್ಯ ಕೂಡಲ ಸಂಗಮ ದೇವ ಎನ್ನುವ ಬಸವಣ್ಣನವರ ವಚನದಂತೆ ಆಕೆಯು, ನೀವೇ ಎನಗೆ ತಾಯಿ, ತಂದೆ, ಬಂಧು, ಬಳಗ ಎಲ್ಲವೂ. ಆದ್ದರಿಂದ ನಿಮ್ಮನ್ನು ಅಂತರಿಸಿ ನಾನೆಲ್ಲೂ ಹೋಗಲಾರೆ ಎಂದು ಮತ್ತೆ ಮತ್ತೆ ಪ್ರಭುವಿನ ಪಾದಕ್ಕೆರಗಿದಳು. ಆಗ ಪ್ರಭುಗಳು ಮತ್ತೆ ಆಕೆಯನ್ನು ಕುರಿತು, ಅಮ್ಮ, ಹಾಗಾದರೆ ನಿನ್ನ ಆಭರಣಗಳೆಲ್ಲವನ್ನು ಬಿಚ್ಚಿ ಬಡಬಗ್ಗರಿಗೆ ಹಂಚಿಬಿಡು ಎನ್ನಲು ಆಕೆ ಮರು ಮಾತನಾಡದೆ ಒಡನೆಯೇ ಸಂತಸದಿಂದ ತನ್ನೆಲ್ಲ ಒಡವೆಗಳನ್ನು ಬಿಚ್ಚಿ ಪ್ರಭುವಿನ ಪಾದದ ಮುಂದಿಟ್ಟಳು. ಆ ಸ್ತ್ರೀಯಳ ನಿರ್ಧಾರವನ್ನು ನೋಡಿ ಪ್ರಭುಗಳು ಬಹು ಪ್ರಸನ್ನರಾದರು. ಅವಳು ತರುಣಿಯಾಗಿದ್ದರು. ಅವಳಲ್ಲಿನ ಪಾರಮಾರ್ಥಿಕ ಬೀಜವು ಅಂಕುರಿಸಿದ್ದುದನ್ನು ಅರಿತ ಪ್ರಭುಗಳು ಅವಳೆಡೆಗೆ ನೋಡಿ ಕೃಪಾದೃಷ್ಟಿ ಬೀರಿದರು. ಅವಳನ್ನು ತಮ್ಮ ತಾಯಿಯ ಕಡೆಗೆ ಕಳುಹಿಸಿದರು. ಅವಳ ಹೆಸರೇ ವೆಂಕಮ್ಮ. ಪ್ರಭುವಿನ ಮೇಲಿರುವ ವೆಂಕಮ್ಮಳ ಪ್ರಕಾಂಡ ಭಕ್ತಿ ಕಂಡು ಬಯ್ಯಮ್ಮಳಿಗೆ ಮಹದಾನಂದವಾಯಿತು. ಅವಳೇ ಹಿಂದಿನ ಜನ್ಮದಲ್ಲಿ ಮಹಾಯೋಗಿನಿಯಾಗಿದ್ದಳು. ಪ್ರಾರಬ್ಧ ಯೋಗದಿಂದ ಆಕೆಗೆ ವೈಶ್ಯ ಜನ್ಮ ಪ್ರಾಪ್ತವಾಗಿತ್ತು.
ಪ್ರಭು ಕೃಪೆಯಿಂದಾಗಿ ಅವಳ ದುರಿತವು ಲಯವಾಗಿ ಅವಳಿಗ ಆರೂಢಳಾದಳು. ಪ್ರಭುಗಳು ತಮ್ಮ ಮೈಮೇಲಿನ ಶುಭವಸ್ತ್ರ ಅವಳಿಗೆ ನೀಡಲು ಅವಳು ನಿಸ್ಸಂಗಿಯಾದಳು. ಅವಳಿಗೀಗ ಪುನರ್ಜನ್ಮವಾಯಿತು. ಆಕೆ ಹಣೆಗೆ ಭಸ್ಮ ಅಂದರೆ ವಿಭೂತಿ ಬಳಿದಳು. ಶುಭವಸ್ತ್ರ ಧಾರಣ ಮಾಡಿದಳು. ಪ್ರಭುವಿನ ಅಖಂಡ ಜಪದಲ್ಲಿ ನಿರತಳಾದಳು. ಜಗತ್ತೇ ನಾಚಿಸುವಂತಹ ಅಂತಃಕರಣ ಆಕೆಗೆ ಪ್ರಾಪ್ತವಾಗಿತ್ತು. ಮುಂದೆ ಮೈಲಾರದಲ್ಲಿ ಪ್ರಭು ತಮ್ಮ ಗಾದಿ ಸ್ಥಾಪನೆ ಮಾಡಿದರು. ದೇವಾಲಯದ ಹತ್ತಿರ ಅರಣ್ಯದ ಒಂದು ವೃಕ್ಷದಡಿಯಲ್ಲಿ ಪ್ರಭುಗಳು ಕುಳಿತಿರುವಾಗ ಅವರು ತಮ್ಮ ಕೈಯಲ್ಲಿ ಹಿಡಿದ ಕಡ್ಡಿಯಿಂದ ಭೂಮಿಯನ್ನು ಕೊರೆಯಲು ಅಲ್ಲಿಂದ ನೀರು ಚಿಮ್ಮ ಹತ್ತಿತು. ಇದೇ ಗಂಗೆಯಲ್ಲಿ ಶಿಷ್ಯ ಸಮೂಹವು ಆ ನೀರಿನಲ್ಲಿ ಸ್ನಾನಗೈದು ನಂತರ ಅಲ್ಲಿಯೇ ಒಂದು ಸಣ್ಣ ಕೊಂಡ ನಿರ್ಮಾಣವಾಗಲು ಅದಕ್ಕೆ ಮಾಣಿಕ ಕೊಂಡ ಎಂದು ಕರೆದರು. ಪ್ರಭು ವಾಸ್ತವ್ಯದಿಂದಾಗಿ ಮೈಲಾರ ಕ್ಷೇತ್ರದ ಮಹಾತ್ಮೆಯು ಅಧಿಕವಾಗಿ ಬೆಳೆಯಿತು. ಪ್ರಭು ಚರಣವು ಚಿರಕಾಲ ಲಭಿಸಲೆಂದು ಅಲ್ಲಿನ ಗ್ರಾಮವಾಸಿಗರ ಆಸೆಯಾಗಿತ್ತು. ಆದರೆ ಪ್ರಭುಗಳು ಮಣಿಚೂಲ ಅಂದರೆ ಗರ್ಭಗಿರಿ ಪರ್ವತ ಪ್ರಾಂತದ ಮೇಲಿರುವ ಎಲ್ಲ ಕ್ಷೇತ್ರಗಳಿಗೆ ಭೇಟಿ ಕೊಡಬೇಕೆಂಬ ಸಂಕಲ್ಪ ಮಾಡಿದರು. ಅಷ್ಟೇ ಅಲ್ಲದೆ ಆರ್ಯ ಪರ್ವತದಲ್ಲಿಯ ಪ್ರಮುಖ ಕ್ಷೇತ್ರಗಳಿಗೆ ಹೋಗಬೇಕೆಂದು ಕೂಡ ಪ್ರಭುಗಳು ಬಯಸಿದ್ದರು. ಇದೆಲ್ಲಕ್ಕೂ ಮೀರಿ ಪ್ರಭುಗಳು ಒಂದೇ ಸ್ಥಳದಲ್ಲಿ ನಿಲ್ಲುವ ಹಾಗಿದ್ದಿಲ್ಲ. ತಮ್ಮ ಮುಂದಿನ ಕಾರ್ಯಕ್ಕಾಗಿ ಅವರು ಮಾತೋಶ್ರೀಯಾದ ಬಯ್ಯಮ್ಮ ಹಾಗೂ ನರಸಿಂಹ ತಾತ್ಯ ಇವರನ್ನು ಕಲ್ಯಾಣಕ್ಕೆ ಕಳುಹಿಸಿಕೊಟ್ಟರು. ಕೆಲವು ತಮ್ಮ ಪ್ರಮುಖ ಶಿಷ್ಯರೊಂದಿಗೆ ಪ್ರಭುಗಳು ಮೈಲಾರ ತೊರೆದು ಉತ್ತರ ಪಶ್ಚಿಮ ಮಧ್ಯ ಮಾರ್ಗವಾಗಿ ಹೊರಟರು. ಆಗ ಮೈಲಾರದ ಗ್ರಾಮಸ್ಥರು ಪ್ರಭುಗಳು ಇಲ್ಲಿಂದ ಹೋಗಬಾರದೆಂದು ಅಂಗಲಾಚಿ ಬೇಡಿಕೊಂಡರು. ಪ್ರಭುಗಳು ಅವರನ್ನು ಬಹುವಿಧವಾಗಿ ಸಮಾಧಾನ ಮಾಡಿ ಮುಂದೆ ಸಾಗಿದರು. ವೆಂಕಮ್ಮ ಮಾತ್ರ ಪ್ರಭುಪಾದಗಳನ್ನು ತೊರೆಯದೆ ಅವರೊಂದಿಗೆ ಹೊರಟಳು ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ. ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.